ರಾಜ್ಯದಲ್ಲಿ ವರುಣನ ಆರ್ಭಟ ಮುಂದುವರೆದಿದೆ. ಮಂಗಳೂರು, ಉಡುಪಿ, ಹಾಸನ, ಚಿಕ್ಕಮಗಳೂರು, ಬೆಳಗಾವಿ, ಕೊಡಗು ಸೇರಿದಂತೆ ಹಲವು ಕಡೆಯಲ್ಲಿ ಭಾರಿ ಮಳೆಯಾಗಿದೆ. ದಕ್ಷಿಣ ಕನ್ನಡದಲ್ಲಿ ಆಗ್ತಿರ್ತಕ್ಕಂಥ ಮಳೆ ಇದೆಯಲ್ಲ, ನಿಮಗೆ ಗ್ರಾಮಕ್ಕೆ ಗ್ರಾಮವೇ ಮುಳುಗಡೆ ಆಗ್ತಾ ಇದೆ. ಅಲ್ಲಿ ಮಂಗಳೂರು ಭಾಗದಲ್ಲಿ ಸ್ವಲ್ಪ ಹುಷಾರು ಜನ. ತುಂಬ ಹಳೆ ಮನೆಗಳಾಗಿದ್ದರೆ, ಈ ಗುಡ್ಡದ ಬಳಿ ಯಾರ್ದಾದ್ರೂ ಮನೆಗಳಿದ್ದರೆ ಬಹಳ ಕೇರ್ಫುಲ್ಲಾಗಿರಿ. ಎಲ್ಲಕ್ಕಿಂತ ಜೀವ ಅಮೂಲ್ಯ. ಸುರಕ್ಷಿತ ಸ್ಥಳಗಳಲ್ಲಿರಿ. ನಿಮ್ಮ ನೆಂಟರು ಇಷ್ಟರು ಮನೆಗಳೇನಾದರೂ ಸ್ವಲ್ಪ ಸೇಫ್ ಜಾಗದಲ್ಲಿ ಇದೆ ಅಂತ ಹೇಳಿದ್ರೆ ಕೆಲ ದಿನಗಳ ಕಾಲ ಆಶ್ರಯ ಪಡ್ಕೊಳ್ಳಿ, ಏನೂ ತಪ್ಪಿಲ್ಲ. ಜೀವ ದೊಡ್ಡದು. ಗ್ರಾಮಗಳಿಗೆ ಗ್ರಾಮವೇ ಇಲ್ಲಿ ಮುಳುಗಡೆ ಆಗ್ತಾ ಇದೆ. ಇಲ್ಲಿ ಮೊಗೇರ್, ಕುದ್ರು, ಅದ್ದೆಪಾಡಿ ಗ್ರಾಮಗಳು ದ್ವೀಪದಂತಾಗ್ಬಿಟ್ಟಿದ್ರೆ, ನದಿ ನೀರು ನುಗ್ಗಿ ಸಾವಿರಾರು ಎಕರೆ ಕೃಷಿ ಬೆಳೆ ನಾಶ ಆಗಿಬಿಟ್ಟಿದೆ. ಇಲ್ಲಿ ನೋಡಿ ಏನಿದೆ, ಇಲ್ಲಿ ಮುಗೀತು. ಈ ವರ್ಷದ ಬೆಳೆ ಕಥೆ ಮುಗೀತಲ್ಲಿ. ಸಾವಿರಾರು ಎಕರೆ ಕೃಷಿ ಬೆಳೆ ನಾಶ ಆಗಿರೋದು. ದೋಣಿ ಬಿಟ್ಟುಬಿಟ್ರೆ ಇಡೀ ಗ್ರಾಮಕ್ಕೆ ನೀವು ಇನ್ಯಾವ ಮಾರ್ಗದಲ್ಲೂ ಹೋಗೋಕ್ಕಾಗಲ್ಲ. ಸಂಪರ್ಕ ವ್ಯವಸ್ಥೆನೇ ಇಲ್ಲ. ಅದು ಹೋದರೆ ದೋಣಿಲೇ ಹೋಗಬೇಕು. ಅಕಸ್ಮಾತ್ ಸಿಕ್ಕಾಕೊಂಡಿದ್ರೆ ಯಾರಾದರೂ ಅವ್ರಿಗೆ ಊಟ ಗೀಟ ಬೇಕು, ಅವ್ರ ಸುರಕ್ಷಿತ ಸ್ಥಳಕ್ಕೆ ನೀವು ಕರ್ಕೊಂಬರಬೇಕು. ಇದೆಲ್ಲ ನಿಮಗೆ ಆಗಬೇಕು ಅಂದರೆ ನೀವು ದೋಣಿ ತೊಗೊಂಡೇ ಹೋಗಬೇಕು ಅಲ್ಲಿಗೆ ಅಂತ. ಪಶ್ಚಿಮ ಘಟ್ಟದಲ್ಲಿಯ ಮಳೆಗೆ ನೇತ್ರಾವತಿ ನದಿ ನೀರಿನ ಹರಿವು ಹೆಚ್ಚಳ ಆಗಿಬಿಟ್ಟಿದೆ. ಧರ್ಮಸ್ಥಳ ಯಾತ್ರಾರ್ಥಿಗಳಿಗೆ ನದಿಗೆ ಇಳಿಬಾರದು ಅಂತ ಸೂಚನೆ ಸಿಕ್ಕಿದೆ. ಬೆಳ್ತಂಗಡಿ ಬಳಿ ನದಿಯಲ್ಲಿ ಕೊಚ್ಚಿ ಹೋಗ್ತಾ ಇದ್ದಂಥ ಇಬ್ಬರನ್ನ ರಕ್ಷಣೆ ಮಾಡಲಾಗಿದೆ. ಶಿವಮೊಗ್ಗದ ಜೋಗ ಜಲಪಾತಕ್ಕೆ ಇನ್ನೊಂದು ಕಡೆ, ಇದು ಮಳೆಯ ಒಂದು ಭಾಗ. ಶಿವಮೊಗ್ಗ ಕಡೆ ಬಂದರೆ ನಾವು ಜೋಗ ಜಲಪಾತ ನೋಡೋಕ್ಕೆ ಎರಡು ಕಣ್ಣು ಸಾಲದು ಅಂತ ಮೈದುಂಬಿ ಧುಮ್ಮಿಕ್ತಾ ಇರೋದದು. ರಾಜಾರಾಣಿ ರೋರರ್ ರಾಕೆಟ್ ಅಂಥೇಳಿ ಚಿಕ್ಕಮಗಳೂರಲ್ಲೂ ಕೂಡ ಜಲಪಾತಗಳಿಗೆ ನೋಡಿ, ಇದು ಜೋಗ ಜಲಪಾತ. ಅನೇಕರೀಗ ಅಲ್ಲಿಗೆ ಹೋಗಲಿಕ್ಕೆ ಶುರು ಮಾಡ್ತಾರೆ. ನೋಡಬೇಕು ಅದನ್ನು, ಅದರ ಸಿರಿಯನ್ನು ನಾವು ಕಣ್ತುಂಬಿಕೊಳ್ಬೇಕು, ರಭಸವನ್ನು ಕಣ್ತುಂಬಿಕೊಳ್ಬೇಕು, ನೋಡಬೇಕು ಅದನ್ನು ಅಂಥೇಳಿ. ಇನ್ನೊಂದು ಕಡೆ ಚಿಕ್ಕಮಗಳೂರಿನಲ್ಲಿನ ಜಲಪಾತಗಳಿಗೂ ಕೂಡ ಮತ್ತೆ ಜೀವಕಳೆ ಬಂದುಬಿಟ್ಟಿದೆ. ಅಲ್ಲಿ ಶಿರಾಡಿ ಘಾಟ್ನಲ್ಲಿ ನೋಡ್ತಾನೆ ಮಣ್ಣು ಒಂದು ಕಡೆ ಕುಸಿತಾ ಇದೆ. ಮರಗಳ ಸಮೇತ ಮಣ್ಣು ಕುಸಿದು ಬಂದು ರಸ್ತೆಗೆ ಬೀಳ್ತಾ ಇದೆ. ಒಂದು ಬೈಟ್ ಹಾಕೊಂಬಿಡೋಣ. ಕ್ಲಿಯರ್ ಆಗಿದೆ.